ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯೇಭ್ಯೋ ನಮಃ ನಾರಾಯಣಾಯ ಪರಿಪೂರ್ಣಗುರುನಾರಾಯಣವಾಯ ವಿಶ್ವೋದಯ ಸ್ಥಿತಿಲಯೋ ನೀತಿಪ್ರದಾಯ ಜ್ಞಾನಪ್ರದಾಯ ವಿವಿಧಾಸುರಸೌಖ್ಯದುಃಖಸತ್ಕಾರಣಾಯ ವಿದತಾಯ ನಮೋ ನಮಸ್ತೆ ಲಸತು ಶ್ರೀಮದಾನಂದತೀರ್ಥೇಂದ್ರನೋ ಹೃದಂಬರೆ ಯದ್ವಶಶ್ಚಂದ್ರಿಕಾ ಸ್ವಾಂತ ಸಂತಾಪಂ ಯದಿಗೃಂತತಿ ಆನಂದತೀರ್ಥವರದೆ ದಾನವಾರಣ್ಯಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತಿ ಮೇ ಮುದೇ ಆಪಾದಮೂಲಿಪರ್ಯಂತಂ ಗುರುಣಾಂ ಆಕೃತಿಮಸ್ಮರೇತ್ ತೇನ ವಿಘ್ನಾಃ ಪಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀನಿವಾಸ ದೇವರ ಪರಮ ಪವಿತ್ರವಾದಕ್ಕಂಥ ಮಂಗಳ ಕಥೆಯನ್ನು ಎಲ್ಲ ಭಗವದ್ಭಕ್ತರಿಗೂ ಕೂಡ ಶ್ರವಣ ಆಗಬೇಕು, ಅದರಿಂದ ಕಲಿಕೃತವಾದಕ್ಕಂಥ ಸಮಸ್ತ ಪಾಪಗಳು ಅವರ ಪರಿಹಾರ ಆಗಬೇಕು ಎಂಬತಕ್ಕಂಥ ಉದ್ದೇಶದಿಂದ ಈ ನಮ್ಮ ಚಾನಲ್ ಏನಿದೆ ಅದು ವಿಶೇಷವಾಗಿ ಭಗವದ್ಭಕ್ತರಿಗಾಗಿ ಮೀಸಲಾಗಿರತಕ್ಕಂಥದ್ದು. ಪ್ರತಿ ವರ್ಷವೂ ಕೂಡ ಪರಮಾತ್ಮನ ಶ್ರೀನಿವಾಸ ದೇವರ ಕಥೆ ಬ್ರಹ್ಮೋತ್ಸವದ ಸಮಯದಲ್ಲಿ ಭಕ್ತರಿಗೆ ಒಂದು ಶ್ರವಣ ಮಾಡ್ತಕ್ಕಂಥ ಒಂದು ಪದ್ಧತಿಯಂತೆ ಈ ವರ್ಷವೂ ಕೂಡ ಈ ಶ್ರೀನಿವಾಸ ದೇವರ ಕಥೆಯನ್ನು ಯಥಾಶಕ್ತಿ ಯಥಾಮತಿ ಅದನ್ನು ತಿಳ್ಕೊಂಡು ಅಲ್ಲಿ ಹೋಗಿ ಆ ಪರಮಾತ್ಮನ ಮಹಿಮೆಯನ್ನು ಚಿಂತನೆ ಮಾಡಿದಾಗ ನಮಗೆ ಪೂರ್ಣವಾದ ಆನಂದ, ಸಮಸ್ತ ದುಃಖ ಪರಿಹಾರ ಆಗುತ್ತೆ ಎಂಬ ಉದ್ದೇಶದಿಂದ ಈ ಶ್ರೀನಿವಾಸ ದೇವರ ಕಥೆಯನ್ನು ನಾವು ಪ್ರವಚನ ಮಾಡಲಿಕ್ಕೆ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಎಲ್ಲ ಭಗವದ್ಭಕ್ತರು ಕೂಡ ಶ್ರೀನಿವಾಸ ದೇವರ ವಿಶೇಷ ಅನುಗ್ರಹ ಆಗಲಿ, ವಾಯುದೇವರ ಒಂದು ವಿಶೇಷ ಕರುಣಾ ಕಟಾಕ್ಷದಿಂದಾಗಿ ಆ ಪರಮಾತ್ಮನ ಪಾದದಲ್ಲಿ ನಿರಂತರವಾಗಿ ನಮಗೆ ಭಕ್ತಿ ಬರುವಂತೆ ಆಗಲಿ. ನಮ್ಮ ದೇಶದ್ದು, ನಮ್ಮ ಸಮಸ್ತ ಆಸ್ತಿಕ ಜನಾಂಗಕ್ಕೂ ಕೂಡ ಶ್ರೀನಿವಾಸ ದೇವರ ಒಂದು ಕೃಪಾ ಕಟಾಕ್ಷ ಎಲ್ಲ ಮೇಲೆ ಇರಲಿ ಅಂತ ನಾನು ಆಶಿಸ್ತಾ ಈ ಒಂದು ಶ್ರೀನಿವಾಸ ದೇವರ ಕಲ್ಯಾಣವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಅದರ ಪ್ರಕಾರವಾಗಿ ಸಾಮಾನ್ಯವಾಗಿ ಪರಮಾತ್ಮ ಯಾವತ್ತೂ ಕೂಡ ಬೆಟ್ಟದ ಮೇಲೆ ಇರ್ತಾನೆ. ನರಸಿಂಹದೇವರು ಬೆಟ್ಟದ ಮೇಲೆ ಇದ್ದಾರೆ. ಈಗ ಸಿಂಹಾಚಲ ಎಂಬತಕ್ಕಂಥ ಒಂದು ಬೆಟ್ಟ ಇದೆ, ದೇವರಾಯ ದುರ್ಗ ಇದೆ, ಸುಮಾರು ಪರ್ವತಗಳ ಮೇಲೆ ಪರಮಾತ್ಮ ಇರ್ತಾನೆ. ಅಹೋಬಲ ನರಸಿಂಹ ಅಂಕು ಪರ್ವತದ ಮೇಲೆ ಇರುವುದು ಹೀಗೆಲ್ಲ ಇದೆ. ಅದ್ಯಾಕೆ ಬೆಟ್ಟದ ಮೇಲೆ ಹತ್ತಿರ್ತಾರೆ ಅವರು? ಕೆಳಗಡೆ ಇದ್ದ ನಮಗೆ ಸುಲಭ ಅಲ್ವಾ, ಕಾಲು ಬೇರೆ ನೋವ್ತಾ ಇರುತ್ತೆ, ಯಾಕೆ ಹತ್ತಬೇಕು ಅಂತ ನಮಗೆಲ್ಲ ಅನಿಸತ್ತೆ. ಆದರೆ ನಮ್ಮ ಕಾಲು ನೋವು ಎಂಬತಕ್ಕಂಥದ್ದು ಸಾಮಾನ್ಯವಾದರೂ ಕೂಡ ಪರಮಾತ್ಮ ವೈಕುಂಠದಿಂದ ಬಂದಿದ್ದು ಯಾತಕ್ಕೋಸ್ಕರವಾಗಿ ಅಂದರೆ ಭಕ್ತರ ಅನುಗ್ರಹಕ್ಕೋಸ್ಕರ ಬಂದಿರೋರು. ನಾವೇನಾದರೂ ಅಕಸ್ಮಾತ್ ಒಂದು ಒಳ್ಳೆಯ ಕೆಲಸ ಇದ್ದು ಒಳ್ಳೆಯ ಸುಖಮಯವಾದ ಜೀವನ ನಡೆಸ್ತಾ ಇದ್ವಿ ಅಂದರೆ ಇನ್ನು ಎಲ್ಲೂ ಕೂಡ ಒಂದು ಹೆಜ್ಜೆ ನಾವು ಇಡಲ್ಲ. ನಮ್ಮ ಮನೆ, ನಮ್ಮ ಶಾಲೆಗಳೇ ಸೇರಿಸಿರ್ತೀವಿ ನಾವು ಅಂದರೆ ಇನ್ನೊಂದು ಕಡೆ ನಾವು ಬರಲ್ಲ ಅಂತ ಹೇಳಿದ ಮೇಲೆ ಪರಮಾತ್ಮ ವೈಕುಂಠ ಪರಮ ಮಂಗಲಧಾಮ, ಅದು ಆನಂದಮಯ ಮಾಯಾವಿ ಪರಮಾನಂದಂ ತ್ಯಕ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೀರೆ ರಮಯಾ ಸಹಮೋದತೆ ಅಂತ ಹೇಳಿದ ಮೇಲೆ ಲಕ್ಷ್ಮೀದೇವಿಯಿಂದ ಸಹಿತವಾಗಿ ಪರಮಾತ್ಮ ಈ ವೈಕುಂಠದಿಂದ ಭೂಲೋಕಕ್ಕೆ ಬಂದು 5,000 ವರ್ಷದಿಂದ ಪರಮಾತ್ಮ ಹಾಗೇ ನಿಂತ್ಕೊಂಡು ಬಂದವರಿಗೆಲ್ಲವೂ ಕೂಡ ತನ್ನ ಕೃಪಾ ಕಟಾಕ್ಷದಿಂದ ಅವರ ಪಾಪಗಳನ್ನು ಪರಿಹಾರ ಮಾಡ್ತಾ ನಿಷ್ಕಲ್ಮಶರನ್ನಾಗಿ ಮಾಡ್ತಾ ಇದ್ದಾನೆ. ಅಂದರೆ ಪರಮಾತ್ಮ ಒಂದು ವಿಹಾರ ಅಂತ ಹೇಳೋದು ಬಿಟ್ಟು, ಕ್ರೀಡೆ ಅಂತ ಹೇಳಿಬಿಟ್ಟು ಇನ್ನೇನಾದರೂ ಲಾಭ ಅವನಿಗಿದೆ ಹೇಳಿ ನೋಡೋಣ. ವಾದಿರಾಜರು ಕೂಡ ಹೇಳುವಾಗ ಒಂದು ಮಾತು ಹೇಳ್ತಾರೆ, ಏನಂದರೆ ಯೋ ದೇವೋ ಭುವಿ ವರ್ತತೆ ಕಲಿಯುಗೆ ವೈಕುಂಠ ಲೋಕಸ್ಥಿತೋ ಭಕ್ತಾನಾಂ ಪರಿಪಾಲನಾಯ ಸತತಂ ಕಾರುಣ್ಯ ವಾರಾಂ ನಿಧಿ ಶ್ರೀಶೇಷಾಖ್ಯ ಮಹೀದ್ರ ಮಸ್ತಕಮಣಿ ಭಕ್ತೈಕ ಚಿಂತಾಮಣಿ ಶ್ರೀಬದ್ವೆಂಕಟ ಭೂಧರೇಂದ್ರಮಣಃ ಕುರ್ಯಾದ್ರಿರ್ಮಂಗಳಂ. ಹಾಗೆ ಆ ಪರಮಾತ್ಮ ಭಕ್ತರ ಕಾರುಣ್ಯ, ಭಕ್ತರ ಮೇಲಿರತಕ್ಕಂಥ ಒಂದು ಪರಮಭಕ್ತವತ್ಸಲನಾದ್ದರಿಂದ ಭಕ್ತರ ಮೇಲೆ ಅಭಿಪ್ರಾಯದಿಂದ ಅನುಗ್ರಹ ಮಾಡಬೇಕೆಂಬ ಒಂದು ಉದ್ದೇಶದಿಂದ ಆ ಸುಖ ಸ್ವರೂಪವಾದಕ್ಕಂಥ ಲಕ್ಷ್ಮ್ಯಾತ್ಮಕವಾದ ವೈಕುಂಠವನ್ನು ಬಿಟ್ಟು ಇಲ್ಲಿ ಬಂದಿದ್ದಾನೆ. ಅಂದರೆ ಆ ಪರಮಾತ್ಮನನ್ನು ನಾವು ನೋಡಲಿಲ್ಲ ಅಂದರೆ ನಮ್ಮಂಥ ಕೃತಜ್ಞರು, ನಮ್ಮಂತಹ ಪಾಪಿಗಳು ಇನ್ಯಾರು ಇಲ್ಲ ಅಂತಾಗತ್ತೆ. ಬಹುಶಃ ಪ್ರತಿಯೊಬ್ಬ ಹಿಂದೂ ಭಕ್ತನೂ ಕೂಡ ಆ ಶ್ರೀನಿವಾಸ ದೇವರು ನೋಡೇ ಇರ್ತಾರೆ. ಅದು ಮುಖ್ಯವಾದ. ನಾವು ನೋಡಿಲ್ಲ ಅಂದರೆ ಅವನಂತಹ ಪಾಪಿಯಾದವನು ಇನ್ನೊಬ್ಬರು ಇಲ್ಲ ಅಂತ ನಾವು ಹೇಳಬೇಕಾಗಿಲ್ಲ ಅದನ್ನು. ಹೀಗಾಗಿ ಆ ಶ್ರೀನಿವಾಸ ದೇವರು ಏನಿದ್ದಾರೆ ಅವರ ಕೃಪಾ ಕಟಾಕ್ಷ ನಮ್ಮ ಮೇಲೆ ಬೀಳಬೇಕು. ಇನ್ನು ಬೆಟ್ಟದ ಮೇಲೆ ಯಾಕೆ ಇದ್ದಾನೆ ಅಂತ ಹೇಳಲಿಕ್ಕೆ ವಾದಿರಾಜರು ಅವರೇ ಹೇಳಿಬಿಡ್ತಾರೆ ತೀರ್ಥ ಪ್ರಬಂಧದಲ್ಲಿ. ನಾವು ಸಾಮಾನ್ಯವಾಗಿ ಈಗ ಮೇಲೆ ಇದ್ದೀನಿ, ನಾನೀಗ ಒಂದು 3 ಮಹಡಿ ಮೇಲೆ ಇದ್ದೇನೆ, ಇನ್ನೊಂದು 2 ಮಹಡಿ ಮೇಲೆ ನಾನು ಮೇಲೆ ಬಂದುಬಿಟ್ಟೆ ಅಂತ ಹೇಳಿದ್ರೆ ಈ ತ್ಯಾಗರಾಜನಗರ
NR ಕಾಲೋನಿ ಎಲ್ಲೆಲ್ಲಿದೆಯೋ ಅದೆಲ್ಲ ನಾನು ಕಾಣಿಸ್ಬಿಡುತ್ತೆ. ನನಗೆ ಮೇಲೆ ಹತ್ತಿದಷ್ಟು ಎಲ್ಲ ಕಾಣಿಸ್ತಾರೆ. ಪರಮಾತ್ಮ ಬೆಟ್ಟದ ಮೇಲೆ ಸುಮಾರು 23,000 ಅಡಿ ಮೇಲೆ ಪರಮಾತ್ಮ ನಿಂತ್ಕೊಂಡಿದ್ದಾನೆ ಅಂದರೆ ಅದು ನಾರಾಯಣಾದ್ರಿ ಅಂತ ಅದಕ್ಕೆ ಹೆಸರು. ಅಲ್ಲಿ ನಿಂತ್ಕೊಂಡಿದ್ದಾನೆ ಅಂದರೆ ಯಾತಕ್ಕೋಸ್ಕರವಾಗಿ ಯಾರ್ಯಾರು ಭಕ್ತರು ಎಲ್ಲೆಲ್ಲಿದ್ದಾರೋ ಅವರೆಲ್ಲ ಒಂದೇ ಸತ್ಯ ನೋಡಿ ಅವರೆಲ್ಲ ಕೃಪಾ ಕಟಾಕ್ಷದಿಂದ ಅನುಗ್ರಹ ಮಾಡಿಬಿಡೋಣ ಎಂಬ ಉದ್ದೇಶದಿಂದ ಮಾಡಿದ್ದಾನೆ ಅಂತ ಶ್ರೀಮದಾಚಾರ್ಯರು ಅಂದರೆ ವಾದಿರಾಜರು ಹೇಳ್ತಾ ಇದ್ದಾರೆ. ಹೇಗೆ ದೃಷ್ಟ್ವಾ ದಿಶಿ ದಿಶಿ ಸ್ವೀಯಾನ್ ದಯೆಯ ಪಾಲಯನ್ನಿವ ವರ್ತತೆ ವಿಶ್ವದ ಚಕ್ಷು ವೆಂಕಟೇ ವೆಂಕಟೇಶ್ವರ ಅಂತ. ಇನ್ನೊಂದು ಅಂಶ ನಾವು ತಿಳ್ಕೋಬೇಕು. ಎಲ್ಲಿ ಪರ್ವತದ ಮೇಲೆ ಶ್ರೀನಿವಾಸ ದೇವರಿರ್ತಾರೆ, ವೆಂಕಟೇಶಾಧಿಪತಿ ಇರ್ತಾನೆ, ಅಲ್ಲಿ ಕೆಳಗಡೆ ಶೇಷದೇವರ ಒಂದು ಸೇವೆ ಮಾಡಲಿಕ್ಕೋಸ್ಕರವಾಗಿ ಪರ್ವತಾಕಾರವಾಗಿ ತಮ್ಮ ರೂಪವನ್ನು ಅದನ್ನು ವಿಸ್ತಾರ ಮಾಡಿಕೊಂಡಿರ್ತಾರೆ. ಎಲ್ಲಿ ನರಸಿಂಹದೇವರು ಬೆಟ್ಟದ ಮೇಲೆ ಇರ್ತಾರೆ ಅಲ್ಲಿ ಗರುಡದೇವ ಇರ್ತಾನಲ್ಲ ಅವನು ಆ ಪರ್ವತಾಕಾರವಾಗಿ ಇರ್ತಾನೆ. ಈಗ ನಾವು ಅಹೋಬಲ ನರಸಿಂಹಕ್ಕೆ ನಾವು ಹೋದ್ವಿ ಅಂದರೆ ಆ ಪರ್ವತಕ್ಕೆಲ್ಲ ವೇದಾದ್ರಿ ಅಂತ ಹೆಸರು. ವೇದ ಅಂದರೆ ಗರುಡ ಅಂತ ಅರ್ಥ. ಛಂದೋಮಯೇನ ಗರುಡೇನ ಸಮುಖ್ಯಮಾನ ಅಂತ ಹೇಳಿದಂತೆ ಛಂದೋಮಯ ವೇದಮಯ. ಒಂದು ಸಾರಿ ಅವರ ರೆಕ್ಕೆ ಬಡದ ಅಂತ ಒಂದು ಒಳ್ಳೆಯ ಸಾಮವೇದ ಹೇಳ್ತಾನೆ. ಪರಮಾತ್ಮ ಸಾಮಸನ್ನುತ ಗುಣಗಣಧಾಮ ಜಗನ್ನಾಥ ವಿಠ್ಠಲ ಅಂತ ಹೇಳಿದಂತೆ ಅವನು ಸಾಮವೇದಕ್ಕೆ ಕಿವಿ ಕೊಡ್ತಕ್ಕಂಥ ಪರಮಾತ್ಮ. ಅದಕ್ಕೆ ಅವರಿಬ್ಬರನ್ನು ಕೂಡ ಹನುಮಂತ ದೇವರನ್ನು ಆಮೇಲೆ ಇವನನ್ನು ಕೂಡ ವಾಹನವಾಗಿ ಮಾಡ್ಕೊತಾನೆ, ಶೇಷನನ್ನು ಮಾಡ್ಕೊತಾನೆ. ಆದ್ದರಿಂದ ಬೆಟ್ಟದ ಮೇಲೆ ಪರಮಾತ್ಮ ಇದ್ದಾನೆ. ಈಗಲೂ ಕೂಡ ನಾವು ಪದ್ಮಾವತಿಯ ದೇವಸ್ಥಾನಕ್ಕೆ ನಾವು ಆ ದೊಡ್ಡ ಈ ಟ್ಯಾಕ್ಸ್ ಕಟ್ತೀವಲ್ಲ, ನಾವು ಟೋಲ್ ರೋಡ್ ಅಂತ ಹೇಳ್ತೀವಲ್ಲ, ಅದರ ಮೂಲಕ ನಾವು ಹೋದಾಗ ಇನ್ನೊಂದು 4 ಕಿಲೋಮೀಟರು ಪದ್ಮಾವತಿಯ ದೇವಸ್ಥಾನ ಬರುತ್ತೆ ಅಂತಿರುವಾಗ ನಾವು ಎಡಗಡೆ ತಿರುಗಿ ನೋಡಿದಾಗ ಪರ್ವತ ಪೂರ್ತಿ ನಮಗೆ ಕಾಣಿಸುತ್ತೆ. ಪರ್ವತ ಆದ್ಯಂತವಾಗಿ ಪೂರ್ತಿ ಕಾಣಿಸುತ್ತೆ. ಅಂಥ ಕಡೆ ನಾವು ಕಾರನ್ನು ನಿಲ್ಲಿಸ್ಕೋಬೇಕು ಅಥವಾ ಅಲ್ಲಿ ಇಳಿಬೇಕು, ನಮ್ಮ ದೃಷ್ಟಿಯಲ್ಲಿ ಬೀರಬೇಕು. ಸರಿಯಾಗಿ ಗಮನ ಇಟ್ಟು ನೋಡಿದಾಗ ಶ್ರೀನಿವಾಸ ದೇವರ ಪರ್ವತದ ಮೇಲೆ ಮಲಕೊಂಬಿಟ್ಟಿದ್ದಾರೆ. ಮಲಕೊಂಡಿದ್ದ ಪರಮಾತ್ಮ ಮೂಗು, ಬಾಯಿ, ಕಣ್ಣು, ಕಿರೀಟ, ಕೈ ಅಲ್ಲಿ ಹೇಗೆ ನಿಂತ್ಕೊಂಡಿದ್ದಾನೆ ಹಾಗೆ ಪರಮಾತ್ಮ ಮಲಗಿದ್ದಾನೆ. ಸರಿಯಾಗಿ ಒಂದು ಅದು ಕೀನ್ ದೃಷ್ಟಿ ಅಂತ ಹೇಳ್ತಾರಲ್ಲ, ಕೀನ್ ದೃಷ್ಟಿ ಅಂತ ಅಂದರೆ ಒಳ್ಳೆ ರೀತಿಯ ನಾವು ದೃಷ್ಟಿ. ಅಥವಾ ಯಾರಾದರೂ ಗೊತ್ತಿದ್ದವರು ಅವ್ರ ಜೊತೆಗೆ ಹೋದಾಗ ನೋಡಿಸ್ಬಿಟ್ರೆ ಇನ್ನು ಆಮೇಲೆ ಪರವಾಗಿಲ್ಲ. ಹಾಗೆ ಪರ್ವತದಲ್ಲಿ ಪರಮಾತ್ಮ ಮಲಗಿದ್ದಾನೆ ಅಂತಾಯಿತು. ಎಷ್ಟೋ ಜನಕ್ಕೆ ಪರ್ವತಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂಥ ಸಂದರ್ಭದಲ್ಲಿ ಶಾಸ್ತ್ರ ಹೇಳುತ್ತೆ, ಪರ್ವತ ಯಾವ ದಿಕ್ಕಿನಿಂದ ಆ ದಿಕ್ಕಿಗೆ ನಮಸ್ಕಾರ ಮಾಡಿದರೂ ಕೂಡ ಸಮಸ್ತ ಪಾಪಗಳನ್ನು ಪರಮಾತ್ಮ ಪರಿಹಾರ ಮಾಡ್ತಾನೆ ಅಂತ ಹೇಳಿದ್ಮೇಲೆ ಬರೀ ಪರ್ವತ ಜಡ ಅದೇನು ಮಾಡುತ್ತೆ, ಅದೇನು ಪಾಪ ಪರಿಹಾರ ಮಾಡೋಲ್ಲ. ಅಲ್ಲಿ ಶ್ರೀನಿವಾಸ ದೇವರೇ ಪರ್ವತದಲ್ಲಿ ಒಂದು ರೂಪ ಇಟ್ಟಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಯಾವ ರೀತಿ ಗೋವರ್ಧನ ಪರ್ವತ ಎತ್ತುವಾಗ ಪರ್ವತ ಪರಮಾತ್ಮ ಇದೆ, ಕೃಷ್ಣ ಪರಮಾತ್ಮ ಈ ಪರ್ವತಕ್ಕೆ ನೀವು ಪೂಜೆ ಮಾಡಿ ಅಂತ ಹೇಳ್ತಾನೆ. ಆ ಪರ್ವತದಲ್ಲಿ ಒಂದು ರೂಪದಿಂದ ಪರ್ವತಾಕಾರವಾಗಿದ್ದು ಬಾಯಿ ತೆಗಿತಾನೆ ಪರಮಾತ್ಮ. ಇನ್ನೊಂದು ರೂಪದಿಂದ ಗೋಪಾಲಕರ ಜೊತೆಗೆ ಇರ್ತಾನೆ. ಅವರು ಹಾಕಿದಕ್ಕೆ ಊಟವನ್ನೆಲ್ಲ ಅವನೇ ಮಾಡ್ತಾನೆ. ಹಾಗೆ ಪರ್ವತದಲ್ಲಿ ಪರಮಾತ್ಮ ಇದ್ದಾನೆ. ಪರಮಾತ್ಮನಿಗೆ ಪರ್ವತ ಅಂತ ಹೆಸರು. ಪರ್ವತ ಅಂದರೆ ಏನು ಅಂದರೆ ವಿಶಿಷ್ಟವಾಗಿ ಪರಮಾತ್ಮ ಗುಣಗಳಿಂದ ಮತ್ತು ಅನಂತಾದಿ ಗುಣಗಳಿಂದ ಅವನು ತತ ವ್ಯಾಪ್ತನಾದವನು ಎಂಬುದಾಗಿ ನಾವು ಅರ್ಥ ಮಾಡ್ಕೋಬೇಕು. ಅಂತೂ ಆ ಪರ್ವತವೂ ಕೂಡ ಒಂದು ವಿಶಿಷ್ಟವಾದದ್ದು. ಇನ್ನು ಶೇಷದೇವರು ಯಾಕೆ ಬಂದರು ಅಂತ ನಾವು ತಿಳ್ಕೋಬೇಕು. ಮುಖ್ಯವಾಗಿ ನಾರದರು ಈ ಭೂಭಾರ ಹರಣಕ್ಕೆ ಪಾತ್ರ ವಹಿಸುತ್ತಾರೆ. ಇದಲ್ಲದೆ ಪರಮಾತ್ಮ ವೈಕುಂಠದಿಂದ ಇಲ್ಲಿ ಭೂಮಿಗೆ ಬರಬೇಕು, ಭಕ್ತರು ಅನುಗ್ರಹ ಮಾಡಬೇಕು, ಇದೆಲ್ಲ ಅವರ ಸದುದ್ದೇಶ ಇರುತ್ತೆ ನಾರದರು. ಅದಕ್ಕೆ ಅವರಿಗೆ ನಾರದ ಅಂತ ಹೆಸರು. ನಾರ ಅಂದರೆ ಭಗವದ್ ವಿಷಯಕವಾದ ಜ್ಞಾನ, ಅದನ್ನು ದದಾತೀತಿ ನಾರದ. ನರನಾಮ್ನೋ ಹರೇಹೇ ಜ್ಞಾನಂ ನಾರಂ ಇತ್ಯುಚ್ಯತೆ ಬುಧೈಹಿ ತದ್ದಾತೃತ್ವಾತ್ ನಾರದಾಖ್ಯಂ ಗುರುವರಿಯ ಮಹಂಭಜೆ ಅಂತ ಸ್ಕಾಂದ ಪುರಾಣದಲ್ಲಿ ನಾರದರನ್ನು ವರ್ಣನೆ ಮಾಡ್ತಾರೆ. ಜ್ಞಾನವನ್ನು ಕೊಡುವರು. ಒಂದು ಸಾರಿ ವೈಕುಂಠದ ಅಮುಕ್ತ ಸ್ಥಾನದಲ್ಲಿ ಪರಮಾತ್ಮ ಇರುವಾಗ ನಾರದರು ಹೋಗ್ತಾರೆ. ಹೋದಾಗ ಪರಮಾತ್ಮ ಏನು ಗೊತ್ತಿಲ್ಲದವನಂತೆ ಅವನು ಪ್ರಶ್ನೆ ಮಾಡ್ತಾನೆ, ಏನಪ್ಪ ಭೂಲೋಕ ಎಲ್ಲ ಸಂಚಾರ ಮಾಡಿ ಬಂದಿದ್ದು ಏನು ವಿಷಯ ಅಂತ ಕೇಳ್ತಾನೆ. ಅವನಿಗೆ ಗೊತ್ತಿಲ್ಲದ ವಿಷಯ ಏನಿದೆ ಆದರೂ ಕೇಳ್ತಾನೆ, ನನಗೇನು ಗೊತ್ತಿಲ್ಲದವನಂತೆ. ಆಗ ಅವರು ಹೇಳ್ತಾರೆ, ಏನು ಸ್ವಾಮಿ ಭೂಲೋಕ ಅಂದರೆ ಬರೀ ದುಃಖ ದುಮ್ಮಾನಗಳು ಕಷ್ಟ, ಒಬ್ಬರಾದರೂ ನಾನು ಸುಖವಾಗಿದ್ದೆ ಅಂತ ಹೇಳೋರು ಒಬ್ಬರಿಲ್ಲ. ಮತ್ತು ಹೇಗೆ ಮಾಡಬೇಕೀಗ ಅವರೆಲ್ಲ ದುಃಖ ಪರಿಹಾರ ಮಾಡಬೇಕಾದ್ರೆ? ಏನ ಸ್ವಾಮಿ, ನಿನ್ನ ದರ್ಶನ ಆಗೋವರೆಗೂ ಇಷ್ಟೇ ಹಣೆ ಬರಹ ಎಲ್ಲರಿಗೂ, ಏನು ಇಲ್ಲಿ ಬಂದುಬಿಟ್ರೆ ಭೂಮಿಗೆ ಅನುಕೂಲ ಆಗುತ್ತೆ ಅಂತ. ಆಗ ಪರಮಾತ್ಮ ಏನು ಹೇಳಬೇಕು, ನೋಡಪ್ಪ ನಾನು ಬರಬೇಕಾದ್ರೆ ನನಗೆ ಅತ್ಯದ್ಭುತವಾದ ಲಕ್ಷ್ಮಿ ಅಲ್ಲಿರಬೇಕು ನನಗೆ.
ಅಥವಾ ಇನ್ಯಾರಾದರೂ ನಮಗೆ ಅವಮಾನ ಮಾಡಬೇಕು ಅಂದರೆ ಒದಿಬೇಕು, ಹಾಗಿದ್ದರೆ ನಾನು ಇಲ್ಲಿ ಬರ್ತೀನಿ ಅಷ್ಟೇ. ನಾವು ಹಾಗೆ ತಾನೆ ಒದ್ದ ಮೇಲೆ ತಾನೇ ಬೇರೆ ಜಾಗ ಬಿಟ್ಟು ಹೋಗೋದು. ಆ ರೀತಿ ನಮ್ಮಂತೆ ಮಾತಾಡ್ತಾನೆ. ಹಾಗಾಗಿ ಅವರೇ ಮಾಡ್ತಾರೆ, ಆಯ್ ಸ್ವಾಮಿ ಆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಭೃಗು ಋಷಿಗೆ ಕಳಿಸ್ಕೊಡ್ತಾನೆ. ಬ್ರಹ್ಮ ಗೊತ್ತು ನಮಗೆ, ರುದ್ರದೇವ್ರಿಗೆ ಗೊತ್ತು, ಶಾಪ ಕೊಟ್ಟಿದ್ದೆಲ್ಲ ಗೊತ್ತು. ವೈಕುಂಠ ಸ್ಥಾನಕ್ಕೆ ಬರುವಾಗ ಸರಿಯಾಗಿ ಇನ್ನೊಂದು ಉದ್ದೇಶ ಒಂದಿದೆ. ಏನು ಉದ್ದೇಶ ಅಂದರೆ, ಕೊಲ್ಲ ಅಂತ ಒಬ್ಬ ದೈತ್ಯ ಇರ್ತಾನೆ. ಅವನು ಯಾರು ಕೊಲ್ಲ ಅಂದರೆ ಕರವೀರ ಅಂತ. ಕರ ಅಂತ ಒಬ್ಬನು, ವೀರ ಅಂತ ಒಬ್ಬನು. ಅವನಿಗೆ ಕೊಲ್ಲ ಅಂತ, ಅವನಿಗೆ ಕೋಲ್ಲ ಅವನಿಗೆ ಸರಿಯಾದ ಹೆಸರು. ದೇವತೆಗಳು ಮತ್ತು ದೈತ್ಯರು ಯುದ್ಧ ಮಾಡುವ ಸಂದರ್ಭದಲ್ಲಿ ದೇವತೆಗಳೇನಿದ್ದಾರೆ ಅವರ ಒಂದು ಪ್ರಭಾವ ಜಾಸ್ತಿ ಆಯಿತು. ಆ ಸಂದರ್ಭದಲ್ಲಿ ಪರಮಾತ್ಮನ ಬೇರೆ ಅವರಿಗೆ ಸಹಾಯ ಮಾಡಲಿಕ್ಕೆ ಬಂದುಬಿಟ್ಟ. ಇದರಿಂದ ಏನಾಯಿತು, ಇನ್ನೆಲ್ಲ ಸಾಯ್ಲಿಕ್ಕೆ ಶುರು ಮಾಡಿದ ದೈತ್ಯರೆಲ್ಲ. ಭಯ ಪಟ್ಟಿರತಕ್ಕಂಥ ಈ ಕೊಲ್ಲ ಎಂಬತಕ್ಕಂಥ ಏನಿದ್ದಾರೆ ಅವರಿಬ್ಬರು, ಕೊಲ್ಲ ಮತ್ತು ಅಸುರ, ಅವರಿಬ್ಬರು ಕೂಡ ಸೇರಿ ನಾವಿಲ್ಲಿದ್ದ ನಮ್ಮ ಉಳಿಗಾಲ ಇಲ್ಲ ಅಂತೇಳಿ ಓಡಿ ಹೊಟ್ಟೋದ್ರು. ಓಡಿ ಹೋಗಿ ಈಗಿರತಕ್ಕಂಥ ಕರವೀರಪುರದಲ್ಲಿ ಅಲ್ಲಿ ವಾಸ, ಇನ್ನೂ ಲಕ್ಷ್ಮೀದೇವಿ ಬಂದಿಲ್ಲ, ಅಲ್ಲಿ ಬಂದು ಇದ್ದರು. ಅಲ್ಲಿರೋ ಸಂದರ್ಭದಲ್ಲಿ ಸುಮ್ಮನೆ ಅಲ್ಲಿದ್ದರೆ ಸರಿ ಹೋಗ್ತಾ ಇತ್ತು. ಅಲ್ಲೊಂದು ಪರ್ವತ ಇದೆ, ಕೊಲ್ಲಾಪುರದಲ್ಲಿ ಒಂದು ಪರ್ವತ ಇದೆ. ಆ ಪರ್ವತದ ಗುಹೆಯಲ್ಲಿ ವಾಸ ಮಾಡಿಕೊಂಡವರು ಅಲ್ಲಿ ಸುತ್ತಮುತ್ತ ಇರತಕ್ಕಂಥ ಎಲ್ಲ ರಾಜರು ಏನಿದ್ದಾರೆ ಅವರ ಕುಮಾರಿಯರ ಅಪಹಾರ ಮಾಡ್ಕೊಂಬಂದು ಇಲ್ಲಿ ಬಚ್ಚಿಡೋದು, ಹಾಗೆ ಶುರು ಮಾಡಿದ್ರು. ಯಾಕೆಂದರೆ ಕುಮಾರಿನ ಬಚ್ಚಿಟ್ರು ಅಂತ ಹೇಳಿದ್ರೆ ನಮಗೆ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡ್ತಾರೆ, ಇಲ್ಲ ಕೊಂದಾಕ್ಬಿಡ್ತೀನಿ ಭಯ ಪಡಿಸೋದು ಅಂತ ಹೀಗೆಲ್ಲ ಹೇಳಿದ ಕೂಡಲೇ ಎಲ್ಲ ಒಬ್ಬೊಬ್ಬರೇ ಕುಮಾರಿಯರು ಕೂಡ ಖಾಲಿ ಆಗ್ತಾ ಬರ್ತಾ ಇದ್ದಾರೆ. ರಾಜರಿಗೆಲ್ಲ ತಲೆ ಬಿಸಿ ಆಯಿತು. ಆಗ ಸರಿಯಾಗಿ ಆಂಗೀರಸರು ಮತ್ತು ನಾರದರು ಇಬ್ಬರು ಕೂಡ ಆ ಜಾಗಕ್ಕೆ ಬಂದರು. ಅಗಸ್ತ್ಯರು ಮತ್ತು ನಾರದರು ಅಂತ ಹೇಳ್ತಾರೆ, ಆಂಗೀರಸರು ಅಗಸ್ತ್ಯರು ಅಂತಾರೆ. ಒಂದೊಂದು ಪುರಾಣದಿದೆ, ಅವರಿಗೆ ಹೆಸರುಗಳು ಅಷ್ಟೇ. ಆಂಗೀರಸ ಅಂದರೆ ಏನು, ಅಂಗಾನಂಹಿಯೋ ರಸಃ, ನಮ್ಮ ಅಂಗಗಳೆಲ್ಲವನ್ನೂ ಕೂಡ ಪುಷ್ಟಿನ ಉಂಟು ಮಾಡತಕ್ಕಂಥ ಜ್ಞಾನವನ್ನು ಉಪದೇಶ ಮಾಡುವರು ಎಂಬುದು ತಾತ್ಪರ್ಯ ಅಷ್ಟೇ ಅದಕ್ಕೆ. ಹಾಗಾಗಿ ಅಂತಹ ಒಂದು ಅವರು ಬಂದಾಗ ತಮ್ಮ ಕಷ್ಟ ಹೇಳ್ಕೊತಾರೆ. ಆಯಿತು, ಅದಕ್ಕೆ ಪರಮಾತ್ಮನ ಹೋಗಿ ಮಾತಾಡ್ತೀನಿ ಎಂಬರು ಇಬ್ಬರು ಕೂಡ ಪರಮಾತ್ಮನ ಮುಕ್ತ ಸ್ಥಾನಕ್ಕೆ ಬಂದು ಕೇಳ್ತಾರೆ. ಆಗ ನೋಡು, ಒಬ್ಬ ಹೆಂಗಸರುಗಳನ್ನು ಕಳ್ತನ ಮಾಡಿರ್ತಕ್ಕಂಥ ಒಬ್ಬ ರಾಕ್ಷಸನ್ನು ಕೊಲ್ಲಿಕ್ಕೆ ನಾನು ಬರಬೇಕಾ? ನಾನು ಪರಮಪುರುಷ, ನಾನು ಬರೋದಿಲ್ಲ, ನಾನು ಹೆಂಡತಿನ ಕಳಿಸ್ಕೊಡ್ತೀನಿ ಹೋಗು ಅಂತಂದ. ನೋಡಿ, ಇದ್ಯಾವುದು ನಮ್ಗೆ ಗೊತ್ತಿಲ್ಲದೆ ನಾವು ಏನೇನೋ ಅಪಾರ್ಥ ಮಾಡ್ಕೋಬಾರ್ದು. ಕಥೆಯನ್ನು ಸರಿಯಾಗಿ ತಿಳ್ಕೊಂಡ್ರೆ ಮಾತ್ರ ನಮಗೆ ಅದರ ಆದ್ಯಂತ ಗೊತ್ತಾಗುತ್ತೆ, ಹೊರತಾಗಿ ಇಲ್ಲದೆ ಅದು ಗೊತ್ತಾಗೋದಿಲ್ಲ. ಆಗ ಅವರೇನು ಮಾಡಿದ್ರು, ಆಯಿತು ಅಂತ ಹೇಳಿಬಿಟ್ಟು ಲಕ್ಷ್ಮೀದೇವಿ ಹೇಳ್ತಾನೆ, ನೋಡಮ್ಮ ಅದಕ್ಕೇನು ಬೇಕೋ ವ್ಯವಸ್ಥೆ ನೀ ಮಾಡು ಎಂಬುದಾಗಿ ನಾರದರಿಗೆ ಪರಮಾತ್ಮನೇ ಹೇಳಿಬಿಡ್ತಾನೆ. ಅದಕ್ಕೇನು ವ್ಯವಸ್ಥೆ ಬೇಕೋ ಅದನ್ನು ಮಾಡು ಅಂತ. ಅವರು ಭೃಗು ಋಷಿ ಬರ್ತಾರೆ. ಬಂದುಬಿಟ್ಟು ಭೃಗು ಋಷಿನೇ ಕಳಿಸ್ಕೊಡ್ತಾರೆ, ನೀನು ಹೋಗಬೇಕು. ಅದೇನು ಇಷ್ಟು ಜನ ಋಷಿಗಳಿರುವಾಗ, ರಾಜಋಷಿಗಳಿದ್ದಾರೆ, ದೇವ ಋಷಿಗಳಿದ್ದಾರೆ, ಬ್ರಹ್ಮರ್ಷಿಗಳಿದ್ದಾರೆ, ಮಹರ್ಷಿಗಳಿದ್ದಾರೆ, ಋಷಿಗಳಿದ್ದಾರೆ, ಅವರೆಲ್ಲ ಬಿಟ್ಬಿಟ್ಟು ನಾನು ಒಬ್ಬನನ್ನು ಯಾಕೆ ಹೇಳ್ತಾ ಇದ್ದೀರಿ ಅಂತ ಭೃಗು ಋಷಿಗಳು ಪ್ರಶ್ನೆ ಮಾಡಿದರು ನಾರದರನ್ನು. ನೋಡಪ್ಪ, ನೀನು ಭೃ ಅಂದರೆ ಬಹಳ ವೇಗವಾಗಿ, ಬೃಷಂ, ಗು ಅಂದರೆ ಗಮನವುಳ್ಳವನು, ಹೋದ ಕೆಲಸವನ್ನು ಬೇಗ ಮಾಡ್ಕೊಂಬರ್ತೀನಿ ನೀನು, ಅದಕ್ಕೋಸ್ಕರವಾಗಿ ನಿನ್ನನ್ನು ಕಳಿಸ್ತಾ ಇದ್ದೇವೆ ಅಂಥೇಳಿ ಅವರನ್ನು ಬ್ರಹ್ಮದೇವರ ಹತ್ರ ಮತ್ತು ರುದ್ರದೇವರ ಹತ್ರ ಕಳಿಸ್ಕೊಟ್ರು. ಅವರಿಬ್ಬರಿಗೂ ಶಾಪ ಕೊಟ್ಟ. ಕಡೆಗೆ ಲಕ್ಷ್ಮೀದೇವಿ ವೈಕುಂಠದ ಅಮುಕ್ತ ಸ್ಥಾನಕ್ಕೆ ಬರಬೇಕು. ಬಂದ ಕೂಡಲೇ ಸರಿಯಾಗಿ ಲಕ್ಷ್ಮೀದೇವಿಗೆ ಪರಮಾತ್ಮ ಹೇಳ್ತಾನೆ, ನೋಡು, ಆ ಕೊಲ್ಲ ಇದ್ದಾನಲ್ಲ, ಅವನನ್ನು ಕೊಲ್ಲಿಕ್ಕೆ ಅವಕಾಶ ಭೂಮಿಕೆಯಲ್ಲಿ ಸಿದ್ಧ ಆಗಿದೆ. ನಾರದರೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಭೃಗುಷಿ ಬಂದಿಗೆ ನಮ್ಮನ್ನು ಓದಿತಾನೆ. ಹಾಗೆ ನಾವು ಅದೇ ನೆಪ ಮಾಡ್ಕೊಂಡು ಹೊರಟೋಗ್ಬೇಕು ನಾವು. ಅದಕ್ಕಾಗಿ ತಯಾರಾಗಿರೋ, ಬಾ ವಿಹಾರ ಮಾಡೋಣ ಅಂಥೇಳಿ ಲಕ್ಷ್ಮೀದೇವಿ ಜೊತೆಗೆ ಏನು ವಿಹಾರ ಮಾಡದಂತೆ ಅವನು ವ್ಯವಹಾರ ಮಾಡ್ತಾ ಇದ್ದಾನೆ. ಇದರಿಂದ ಭೃಗುಷಿಗಳು ಬಂದು ಅಯಮಹಂಬೋಹೋ ಅಂತಾರೆ, ನಾನು ಬಂದಿದ್ದೇನೆ ನಾರಾಯಣ, ನಾನು ಬಂದಿದ್ದೇನೆ ಅಂತ ಅಂತಾರೆ. ಅವನೇನಿತ್ತು ಆ ಕಡೆ ಗೊತ್ತಿದ್ದರೂ ಕೂಡ ಅದೇನು ವಿಚಾರ ಬಂದಿಲ್ಲ ಅನ್ನುವಂತೆ ಸುಮ್ಮನೆ ಇರ್ತಾನೆ. ಕಡೆ ಕೋಪ ಬಂದವರು ಪರಮಾತ್ಮನು ಲಕ್ಷ್ಮೀದೇವಿಯ ವಾಸಸ್ಥಾನವಾದ ಒಂದು ಎದೆಗೆ ಒದಿತಾನೆ. ಆಗ ಲಕ್ಷ್ಮೀದೇವಿ ಪಕ್ಕದಲ್ಲಿ ನಿಂತ್ಕೊತಾಳೆ. ಬಂದು ಅನಂತರದಲ್ಲಿ ಪರಮಾತ್ಮ, ಏನು ಸ್ವಾಮಿ ಯಾವಾಗ ಬಂದ್ರಿ, ಎಷ್ಟೊತ್ತಾಯ್ತು ನಮ್ಗೆ ಗೊತ್ತಾಗಲೇ ಇಲ್ಲ, ನಾನು ಕ್ಷಮಿಸಿಬಿಡಿ, ಬನ್ನಿರಿ ಕೂತ್ಕೊಳ್ಳಿ ಅಂತ ತನ್ನ ಸಿಂಹಾಸನ ಮೇಲೆ ಕೂಡಿಸಿ ಬಿಸಿಲಿನಿಂದ ಪಾದವನ್ನು ತೊಳೆದು ಆ ನೀರನ್ನು ತಾನು ಪ್ರೋಕ್ಷಣೆ ಮಾಡಿಕೊಂಡು, ಈಗ ನಾವು ಶ್ರಾದ್ದದಲ್ಲಿ ಏನು ಹೇಳ್ತಾ ಇದ್ದೇವೆ, ವಿಪ್ರಸ್ತು ಪಾದತ್ವ ಭೇದ್ಯ ಇತ್ಯಾದಿ ಹೇಳ್ತಾ ಇದ್ದೀವಲ್ಲ ಶ್ರಾದ್ದದಲ್ಲಿ, ಬ್ರಹ್ಮ ದಂಡ ಮಾಡುವಾಗ ಆ ಮಂತ್ರಗಳೆಲ್ಲ ಶ್ರೀನಿವಾಸ ಕಲ್ಯಾಣದಲ್ಲಿ ಅವನೇ ಹೇಳ್ತಕ್ಕಂಥ ಪರಮಾತ್ಮನೇ ಹೇಳ್ತಕ್ಕಂಥ ಮಂತ್ರಗಳದು. ಸಮಸ್ತ ಸಂಪತ್ ಸಮವಾಪ್ತಿ ಹೇತವಃ ಅಂತ ಹೇಳಿಬಿಟ್ಟು ಇತ್ಯಾದಿ ಮಂತ್ರಗಳೆಲ್ಲ ಬರುತ್ತೆ. ಅಂದರೆ ಬ್ರಾಹ್ಮಣರ ಪಾದೋದಕವನ್ನು
ಪ್ರಶಂಸೆ ಮಾಡ್ತಕ್ಕಂಥ ಒಂದು ಅದ್ಭುತವಾದ ಒಂದು 5-6 ಶ್ಲೋಕಗಳನ್ನು ಪರಮಾತ್ಮ ಹೇಳ್ತಾನೆ. ಕಾಲು ಒತ್ತುತ್ತಾನೆ. ಅವನ ಕಾಲಿನಲ್ಲಿ ಒಬ್ಬ ದೈತ್ಯ ಇರ್ತಾನೆ. ಅವನು ಯಾರು? ರುದ್ರದೇವರ ಮತ್ತು ಬ್ರಹ್ಮದೇವರ ವರದಿಂದ ವೈಕುಂಠಕ್ಕೆ ಬರಬೇಕು ಅಂತ ಇದ್ದವನವನು. ಆದರೆ ವೈಕುಂಠಕ್ಕೇನು ಬ್ರಹ್ಮದೇವರೇ ವೈಕುಂಠಕ್ಕೆ ಹೋಗಿಲ್ಲ, ರುದ್ರದೇವರೇ ವೈಕುಂಠಕ್ಕೆ ಹೋಗಿಲ್ಲ, ನಾನು ವೈಕುಂಠಕ್ಕೆ ಹೋಗಬೇಕು ಅಂತ ಗಲಾಟೆ ಮಾಡ್ದ. ನೋಡಪ್ಪ, ಅದೆಲ್ಲ ಆಗೋದಿಲ್ಲ. ಆದರೆ ಯಾರಾದರೂ ಹೋಗ್ತಾ ಇದ್ದರೆ ಕಳಿಸ್ಕೊಡ್ಬೋದು ಅಷ್ಟೇ ಹೊರತಾಗಿ ನಿನ್ನನ್ನು ಅಲ್ಲಿ ಕೊಳ್ಳಿಕ್ಕಾಗಲ್ಲ ಅಂದರು. ಯಾರು ಹೋಗ್ತಾ ಇರ್ತಾರಲ್ಲ ಅವರ ಜೊತೆ ನೀವು ಬೇಕಾದ್ರೆ ಹೋಗ್ಬೋದು. ಅದಕ್ಕೇನು ಮಾಡ್ದ? ಆಯ್ತು ಹಾಗೆ ಮಾಡಿ ಎಂದ. ಭೃಗು ಋಷಿಗಳೇ ಮಾಡ್ತಾರೆ, ಅವರು ಆಗಾಗ ಅಮುಕ್ತ ಸ್ಥಾನ ವೈಕುಂಠಕ್ಕೆ ಹೋಗ್ತಾ ಇರ್ತಾರೆ. ಮುಕ್ತ ಸ್ಥಾನಕ್ಕೆ ಹೋದ್ಮೇಲೆ ವಾಪಸ್ ಬರೋದು ಅಂತಿಲ್ಲ. ಅವೆಲ್ಲ ಅಮುಕ್ತ ಸ್ಥಾನದಲ್ಲೇ ನಡೆದಿದ್ದವು. ಅದಕ್ಕೆ ಪ್ರಾಕೃತ ಸಂಬಂಧ ಇನ್ನೂ ಇರುತ್ತೆ ಅಮುಕ್ತ ಸ್ಥಾನದಲ್ಲಿ, ಅಲ್ಲಿಗೆ ಹೋಗಬೇಕು ಅಂತ. ಸರಿ ಆಯಿತು ಅಂತ ಹೇಳಿದ್ರು. ಭೃಗು ಋಷಿ ಇದ್ದಲ್ಲ, ಅವರ ಕಾಲಲ್ಲಿ ಸೇರಿಕೊಂಡ. ಅದಕ್ಕೆ ಕನಕದಾಸರು ಒಂದು ಹಾಡು ಮಾಡುವಾಗ ಅವ್ರು ಹೇಳ್ತಾರೆ, ಸರಸದಿಂಪೋಗಿ ಭೃಗುಮುನಿಯ ಕಣ್ಣೋಡದೆ ಅಂತಾರೆ. ಬ್ರಹ್ಮದೇವರು ವರ ಕೊಟ್ಟ ಮೇಲೆ ಇನ್ನು ಯಾರು ಕೂಡ ವಾಯುದೇವರು ಬಿಟ್ಟು ಇನ್ಯಾರೂ ಅದನ್ನು ರಾಕ್ಷಸನ ಕೊಲ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಪರಮಾತ್ಮನತ್ತೆ ಕಳಿಸಬೇಕು, ಅವನೇ ನಾಶ ಮಾಡಬೇಕು, ಅಜ್ಞಾನ ಪರಿಹಾರ ಮಾಡಬೇಕು. ಅದಕ್ಕಾಗಿ ಭೃಗು ಋಷಿಗಳಿಗೆ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ನಾರದರು ಕೂಡ ಒಂದು ಪಾತ್ರ ಇದೆ. ಅದಕ್ಕೆ ಅವರನ್ನು ಕಳಿಸಿದರು. ಒದ್ದ ಕೂಡಲೇ ಆ ಕಾಲನ್ನು ಒತ್ತುವ ನೆಪದಲ್ಲಿ ಆ ಪಾದದಲ್ಲಿ ಕೆಳಗಡೆ ಇರ್ತಾನೆ. ಯಾಕೆ? ಕೈಯಲ್ಲಿದ್ದರೆ ಆಚಮನ ಮಾಡೋದು ಗೊತ್ತಾಗ್ಬಿಡುತ್ತಲ್ಲ, ಕಾಲಲ್ಲಿದ್ದರೆ ಗೊತ್ತಾಗಲ್ಲ. ಅದಕ್ಕೆ ಕಾಲು ಸೇರ್ಕೊತಾನೆ. ಅವನ ಕಾಲಲ್ಲಿ ಸೇರಿಕೊಂಡಾಗಿಂದಲೂ ಕೂಡ ಪರಮಾತ್ಮನಿಗೆ ಶಾಪ ಕೊಟ್ಟಿದ್ದಾನೆ ಭೃಗು ಋಷಿ. ಹೀಗೆಲ್ಲ ತುಂಬ ಅನರ್ಥಗಳೆಲ್ಲ ಮಾಡಿದ್ದಾನೆ ಎಂಬುದಾಗಿ ಪುರಾಣಗಳು ಹೇಳ್ತಾ ಇದೆ. ಅಂತೂ ಕಡೆಗೂ ಪರಮಾತ್ಮ ಅವನ ಕಣ್ಣನ್ನು ಒತ್ತಿ ನಾಶ ಮಾಡಾಕ್ತಾನೆ. ಆ ರಾಕ್ಷಸ ಹೋದ ಕೂಡಲೇ ನಿಜವಾದ ಸ್ವರೂಪ ಅಭಿವ್ಯಕ್ತವಾಗುತ್ತೆ. ಎಷ್ಟು ಅನ್ಯಾಯ ಮಾಡಿದೆ, ಬ್ರಹ್ಮದೇವ ನಮ್ಮ ತಂದೆ, ಅವನಿಗೆ ಶಾಪ ಕೊಟ್ಟೆ. ರುದ್ರದೇವ ಇದ್ದ ನನ್ನ ತಮ್ಮ, ಅವನಿಗೆ ಬೇರೆ ನಾನು ಶಾಪ ಕೊಟ್ಟೆ. ಯಾರು ಕೂಡ ಸಾಮಾನ್ಯವಾಗಿ ಪರಮಾತ್ಮನ ಒಂದು ಫೋಟೋ ಇರುತ್ತಲ್ಲ ಅದಕ್ಕೆ ಕಾಲು ತೋರಿಸಲ್ಲ. ಆದರೆ ನಾನು ಪರಮಾತ್ಮನಿಗೆ ಹೋಗಿ ನೇರವಾಗಿ ಒದ್ದೆ. ನನ್ನಂತಹ ಪಾಪಿಷ್ಟೇ ಇನ್ನೊಬ್ಬರು ಇರಲ್ಲ ಎಂಬುದಾಗಿ ಹೇಳಿ ಪರಮಾತ್ಮನ ಪಾದಗಳಲ್ಲಿ ಹೊರಳಾಡಿಬಿಟ್ಟ. ಆದರೂ ಅವನಿಗೆ ವಿಷ್ಣು ಸರ್ವೋತ್ತಮತ್ವವನ್ನು ಸಾಧನೆ ಮಾಡಲಿಕ್ಕಾಗಿ ಈ ಉಪಯೋಗ ಮಾಡಿದ್ದರಿಂದ ಇದು ಅಷ್ಟು ಪಾಪ ಅವನಿಗೆ ಬರಲಿಲ್ಲ. ಆದರೂ ಕೂಡ ಅವನು ಸುಮಾರು ಜನ್ಮಗಳು ಎತ್ತಬೇಕಾಗತ್ತೆ ಅವನು. ಹಾಗೆ ಜರಾವ್ಯಾಧನಾಗಿಬಿಡ್ತಾರೆ. ಅದಕ್ಕೆ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ನೀಚಾಂ ಯೋನಿಂ ನೀಚ ಕರ್ಮಾಕ್ತಂ ನೀಚಕರ್ಮತಃ. ಅತ್ಯಂತ ನೀಚಾತಿ ನೀಚವಾದ ಪರಮಾತ್ಮನ ಎದೆಗೆ ಒದೆಯೋದು ಎಂಬುದಕ್ಕಂಥ ಒಂದು ಕರ್ಮದಿಂದಾಗಿ ಜರಾವ್ಯಾಧನಾಗಿ ಹುಟ್ಟಿದ್ದಾನೆ. ಅಲ್ಲಿಯೂ ಕೂಡ ಪರಮಾತ್ಮನ ಪಾದಕ್ಕೆ ಹೊಡೆದು ಪರಮಾತ್ಮನೇನಿದ್ದಾನೆ ಅವನು ತನ್ನ ವೈಕುಂಠ ಲೋಕಕ್ಕೆ ಸೇರಲಿಕ್ಕೆ ಕಾರಣವನ್ನಾಗಿ ಮಾಡಿಕೊಂಡ. ಅಂದರೆ ಪರಮಾತ್ಮನ ಒಂದು ಭಕ್ತ ವಾತ್ಸಲ್ಯ ಎಂಬುದು ಅದ್ಭುತವಾದದ್ದು ಅಂತ ತಿಳ್ಕೋಬೇಕು. ತ್ರಿಶಂಕು ಏನಿದ್ದ ಅವನು ಸ್ವರ್ಗಕ್ಕೆ ತಾನು ಹೋಗಬೇಕು ಅಂತ ಇಚ್ಛಾಪಟ್ಟು ನಾನಾ ವಿಧ ಪ್ರಯತ್ನ ಪಟ್ಟರು ಆಗದೇ ಇದ್ದಿದ್ದು ಈ ಜರಾವ್ಯಾಧನಿಗೆ ಕೃಷ್ಣ ಪರಮಾತ್ಮನೇ ತಾನೇ ಅವನನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋದ. ಸ್ವರ್ಗಂ ನಿನ್ನೆ ಜಗತ್ಪ್ರಭು ಎಂಬುದಾಗಿ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಭೃಗು ಋಷಿಯ ಕಾರ್ಯಕ್ರಮ ಪರಮಾತ್ಮನೆಲ್ಲ ಇಚ್ಛಾ ರೀತಿಯಿಂದ ನಡೆದಿದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಅಂತೂ ಭೃಗು ಋಷಿ ಇದ್ದಾರಲ್ಲ, ಅವನು ಒದ್ದಿದ್ದೇ ನೆಪ ಮಾಡಿಕೊಂಡು ಎಲ್ಲ ಮೊದಲೇ ತೀರ್ಮಾನ ಆಗೋಗಿತ್ತಲ್ಲ, ಅವನು ಒದಿತಾನೆ. ಅದೇ ನೆಪ ಮಾಡ್ಕೊಂಡು ನೀವು ಹೋಗಬೇಕು, ಆ ಕೊಲ್ಲಾಸುರನ್ನು ಕೊಂದು ಹಾಕಬೇಕು, ಅಲ್ಲೇ ನೀವು ವಾಸ ಮಾಡಬೇಕು ಇತ್ಯಾದಿಯಾಗಿ ಅವರು ಹೇಳಿದ್ದಕ್ಕೋಸ್ಕರವಾಗಿ ಲಕ್ಷ್ಮೀದೇವಿ ಅದೇ ನೆಪ ಹಿಡಿತಾಳೆ. ನಾನು ಅವರ ಜನ್ಮನಾದ ಒಬ್ಬ ಬ್ರಾಹ್ಮಣನಿಂದ ನಾನು ವಾಸ ಮಾಡುವ ಎದೆಗೆ ಒದೆಯಲ್ಪಟ್ಟೆ, ನನಗೆ ಅವಮಾನ ಆಗಿದೆ, ಅದಕ್ಕೋಸ್ಕರವಾಗಿ ನಾನು ಹೋಗ್ತೇನೆ ಅಂತ. ನಮ್ಮ ಹೆಂಡತಿ ಮಕ್ಕಳಾದರೆ, ಈಗಿನ ಕಾಲದವರಾದರೆ ಗಂಡನನ್ನು ಹೆಂಡತಿಯನ್ನು ಬಿಟ್ಟು ಮದುವೆ ಆದ ಕೂಡಲೇ ಮುಂದಿನ ಅವಸ್ಥೆ ಅಂದರೆ ಡೈವರ್ಸ್ ಅವಸ್ಥೆ ಅಂತ. ಆದರೆ ನಿತ್ಯಾಭಿಯೋಗಿ ನಿಮ್ಮ ದೇವಿ ನಮಂದೈಹಿ ಸಮದೃಶ್ಯತ ರೂಪಾಂತರೇಣ ಕೈಲಾಸಂ ಗತ. ನಿತ್ಯಾಭಿಯೋಗಿನಿ ಅಂತ ಹೇಳಿದ್ದನ್ನು ನಾವು ಇಲ್ಲಿ ಇಟ್ಕೋಬೇಕು ನಾವು. ಯಾಕೆಂದರೆ ಏಕತ್ರ ನಿರ್ಣೀತ ಶಾಸ್ತ್ರಾತ್ರ ಪರತ್ರಾಪಿ ಬೇಕೆಂಬ ನ್ಯಾಯವ ತಿಳಿದುಕೊಂತ ವಾದಿರಾಜರು ಲಕ್ಷ್ಮೀ ಶೋಭನದಲ್ಲಿ ಹೇಳಿದಂತೆ ಅಲ್ಲಿ ಹೇಳಿದ್ದನ್ನು ಇಲ್ಲೂ ಇಟ್ಕೋಬೇಕು. ಅಂದರೆ ಸೀತಾದೇವಿ ರಾಮನನ್ನು ಯಾವತ್ತೂ ಬಿಡೋದಿಲ್ಲ. ಲಕ್ಷ್ಮೀನಾರಾಯಣರ ವಿಯೋಗನ ಅವ್ರಿಗೆ ಆಚೆ ಚಿಂತನೆ ಮಾಡಿದ್ರೆ ನಮಗೆ ವಿಯೋಗ ಬಂತು ಅಂತ ಅರ್ಥ. ಆದರೂ ಕೂಡ ಮುಂದಿನ ಕಾರ್ಯಕ್ರಮಕ್ಕೋಸ್ಕರವಾಗಿ ಹೊರಡಬೇಕು ಅಂತ ಅವಳು ಹೊರಡ್ತಾ ಇದ್ದಾಳೆ. ಆಗ ಪರಮಾತ್ಮ ಹೇಳ್ತಾನೆ, ಇಲ್ಲ ಅವರು ಯಾರು ಅಂದ್ಕೊಂಡಿದ್ದೆ, ಅವರು ನಮ್ಮ ಮೊಮ್ಮಗ ಅಷ್ಟೇ. ಮೊಮ್ಮಗ ನಮಗೆ ಎತ್ಕೊಂಡಿದ್ದಾಗ ಮೂತ್ರ ಮಾಡುತ್ತೆ, ನಮ್ಮ ಕಾಲಿನಿಂದ ಒದಿಯತ್ತೆ, ಹಾಗಂತ ಹೇಳಿ ನಾವು ಬಿಸಾಕೊಡೋದ ಮಗನ್ನ. ಅದಕ್ಕೆ ಆಕಾಶ ಯೋಚನೆ ಮಾಡ್ತೀನಿ ಅಂತ ಸುಮ್ಮ ಸಮಾಧಾನ ಮಾಡ್ದೆ. ಅದು ಯಾವುದೂ ನಾನು ಕೇಳೋದಿಲ್ಲ, ನನಗೆ ಅವಮಾನ ಆಗಿದೆ, ನಾನು ಬರ್ತೀನಿ ಅಷ್ಟೇ. ಹೀಗೆ ಮಾಡಿ ಹೊರಟೇ ಬಿಟ್ಲು. ಭೃಗು ಋಷಿ ತಲೆ ಬಿಸಿ ಆಯಿತು.
ಪುನಃ ಏನು ಮಾಡ್ದ, ಲಕ್ಷ್ಮೀ ನಾರಾಯಣರ ನಾನು ನಮ್ಮ ದೃಷ್ಟಿಯಿಂದ ನಾವು ಬೇರೆ ಬೇರೆ ಮಾಡಿಬಿಟ್ನಲ್ಲ ಅಂಥೇಳಿ ಬೇಜಾರಾಯಿತು. ತಕ್ಷಣ ಅವನು ಲಕ್ಷ್ಮೀದೇವಿ ಕೂಡ ತಪಸ್ಸು ಮಾಡಿ ಅವಳನ್ನು ವರ ಪಡ್ಕೊಂಡು ಏನು ಬೇಕು ಅಂದರೆ ನೀನು ನನ್ನ ಮಗಳಾಗಿ ಹುಟ್ಟಮ್ಮ ಅಂತ ವರವನ್ನು ಬೇಡಿಕೊಂಡು ಅವಳು ಮಗಳಾಗಿ ಹುಟ್ಟಿದಾಗ ಅವಳನ್ನು ಕರ್ಕೊಂಡೋಗಿ ಪರಮಾತ್ಮನ ಮದುವೆ ಮಾಡಿಸ್ಬಿಟ್ಟ. ಅವಳೇ ಭಾರ್ಗವಿ ಅಂತ ಹೆಸರು, ಭೃಗುವಿನ ಮಗಳು ಭಾರ್ಗವಿ, ಖ್ಯಾತಿ ದೇವಿಲಿ ಅವತಾರ ಮಾಡಿದವಳು. ಆದ್ದರಿಂದ ಅವಳನ್ನು ಭಾರ್ಗವಿನ ಕರೀತಾರೆ. ಅಂತೂ ಒಂದು ಭಾಗ ಪಾಪವನ್ನು ಪರಿಹಾರ ಮಾಡಿಕೊಂಡ. ಅದು ವಿಜಯದಾಸರ ಆಗುವವರೆಗೂ ಕೂಡ ಆ ಪಾಪದ ಮೂಲ ಪಾಪ ಎಂಬುದು ಇದ್ದೇ ಇರುತ್ತೆ ಎಂಬುದಾಗಿ ನಾವು ತಿಳ್ಕೋಬೇಕು. ಎಷ್ಟು ಕೆಲಸ ಮಾಡಿದ್ರು. ಇಲ್ಲಿ ಮಾಡಿದ ಮೇಲೆ ತ್ರೇತಾಯುಗ ಬಂತು, ಅಲ್ಲಿ ನಿಕಂಪ ಎಂಬುದಕ್ಕಂಥ ಕಪಿಯಾಗಿ ರಾಮನ ಸೇವೆ ಮಾಡ್ದ. ಆಮೇಲೆ ಸುರಲೀಲ ಎಂಬುದಕ್ಕಂಥವನ ಅಲ್ಲಿ ಸೇವೆ ಮಾಡ್ದ, ಕೃಷ್ಣ ಪರಮಾತ್ಮನ ಸೇವೆ ಮಾಡ್ದ ಸುರಲೀಲ ಎಂಬುದಕ್ಕಂಥವನಾಗಿ. ಆಮೇಲೆ ಕಂಸನಲ್ಲಿ ಆವಿಷ್ಟನಾಗಿ ದುರ್ಗಾದೇವಿ ಏನಿದ್ದಾಳೆ ಅವಳನ್ನು, ದುರ್ಗಾದೇವಿ ಅವಳನ್ನು ಕರ್ಕೊಂಬಂದಲ್ಲ ಅವನ ವಸುದೇವ, ಆಗ ಅವಳನ್ನು ಕಾಲು ಹಿಡ್ಕೊಂಡ. ಯಾರು? ಕಂಸ ಕಾಲು ಹಿಡ್ಕೊಂಬಲ್ಲ. ದುರ್ಗಾದೇವಿಯಿಂದ ಚಕ್ರ, ದುರ್ಗಾ ಚಕ್ರಾಭಿಮಾನಿನಿ, ಅವಳನ್ನು ಮುಟ್ತಾನ ಅವನು, ಮುಟ್ಲಿಕ್ಕೆ ಆಗತ್ತಾ? ಆದರೆ ಭೃಗು ಇದ್ದಾನಲ್ಲ ಅವನು ಕಂಸಾಭಿಷ್ಟ ಭೃಗುಸ್ಪೃತ ಅಂತ ಶ್ರೀಮದಾಚಾರ್ಯ ಹೇಳುವಂತೆ ಆ ಭೃಗು ಋಷಿ ಅವಳ ಪಾದ ಇಟ್ಕೊಂಡು, ಅಮ್ಮ ಮೂಲ ರೂಪದಲ್ಲಿ ನಾನೇನು ಒದ್ದಿದ್ದೇನೆ, ನೀನು ನನ್ನ ಒದ್ದು ಬಿಟ್ಟು ಮುಯ್ಯಿಗೆ ಮುಯ್ಯಿ ತಿರ್ಸ್ಕೊಂಬಿಡಮ್ಮ ಎಂಬುದಾಗಿ ಅವ್ರು ಹೇಳಿದ ಕೂಡಲೇ ಹಾಗೆ ಜೋರಾಗಿ ಒದ್ದವಳು ಮೇಲೆ ನಿಂತ್ಕೊಂಡ್ಳು. ಹಾಗಾದರೆ ಅದು ಮುಗೀತು, ಅದು ಆಯಿತು. ಅದಾದಮೇಲೆ ಜರಾವ್ಯಾಧನಾಗಿ ಬಂದ. ಜರಾವ್ಯಾಧನಾಗಿ ಬಂದು ಅಲ್ಲಿಯೂ ಕೂಡ ಪರಮಾತ್ಮನ ಈ ಭೂಲೋಕದ ಒಂದು ಪರಿಮಿತಿ ಮುಗೀತಲ್ಲ, ಅಲ್ಲಿ ಹೋಗಲಿಕ್ಕೆ ಮೂಲ ಕಾರಣಕರ್ತನಾದ. ಇದಿಷ್ಟು ದ್ವಾಪರದಲ್ಲಾಯಿತು. ಕಲಿಯುಗದಲ್ಲಿ ಇವರಿದ್ದಾರಲ್ಲ ಪುರಂದರದಾಸರು, ಅವ್ರ ಮನೆ ಗೋವಾಗಿ ಅವತಾರ ಮಾಡಿದ್ರು ಭೃಗು ಋಷಿಗಳು. ಅಲ್ಲಿ 20-30 ವರ್ಷ ಸೇವೆ ಮಾಡಿದ್ರು. ಸಾಯೋವಾಗ ಪುರಂದರದಾಸರನ್ನೇ ನೋಡ್ಕೊಂಡು ಸತ್ತೋದ್ರು. ಅವರ ಮಗನಾಗಿ ಮಧ್ವಪತಿ ವಿಠಲನಾಗಿ ಅವತಾರ ಮಾಡಿದರು. ಮಧ್ವಪತಿ ಅಲ್ಲೂ ಕೂಡ ಸೇವೆ ಮಾಡೋದು ಬೇಕಾದಷ್ಟು. ಅದಾದ ಮೇಲೆ ಇನ್ನು ಒಂದು ಜನ್ಮ ಇತ್ತು. ಪುರಂದರದಾಸರಿದ್ದಾರೆ, ಅವರು ವಿಜಯದಾಸರಾಗಿ ಅವತಾರ ಮಾಡಿದಾಗ ಪುರಂದರದಾಸರು ಅಂದರೆ ಯಾರು? ವರ ಧ್ರುವನ ಅವತಾರ ಶ್ರೀಶ್ರೀಪಾದರಾಜರು, ತ್ರಿರಂಗ ವಿಠ್ಠಲ ಉಪಾಸಕರು, ಧರೆಯವಳು ತರಲ ಪ್ರಹ್ಲಾದ ವ್ಯಾಸನೇ ಶೇಷಾಂಶ ಶ್ರೀಕೃಷ್ಣನ ಉಪಾಸಕರು, ಸೂರಮುನಿ ನಾರದರ ಅವತಾರ ಪುರಂದರ ವಿಠಲನ ಉಪಾಸಕರು. ಧರೆಯೊಳಗೆ ಈ ಮೂವರು ನರರಿಗೆ ನರಕ ತಪ್ಪದು ಕಾಣು ಗುರುಮಧ್ವಪತಿ ವಿಠಲ ಅಂಥೇಳಿ ಆ ಉಗಾಭೋಗದಲ್ಲಿ ಇವರು ಸ್ವರೂಪ ಹೇಳಿದ್ದಾರೆ. ಹರೆ ಸೂರಮುನಿ ನಾರದರ ಅವತಾರ ಪುರಂದರದಾಸರು. ನಾರದರೇ ಎಲ್ಲ ಮೂಲ ಎಲ್ಲ ಮಾಡಿದ್ದೀವಿ ಭೃಗು ಋಷಿಗಳಿಗೆ. ಈ ವಿಜಯದಾಸರು ಕೂಡ ಜ್ಞಾನ ಕೊಡಬೇಕು. ಅದಕ್ಕಾಗಿ ಕಾಶಿಗೆ ಹೋಗಿದ್ದಾಗ ವ್ಯಾಸ ಕಾಶಿ ಇದಲ್ಲ, ಅಲ್ಲಿ ವೇದವ್ಯಾಸ ದೇವರು ತಮ್ಮ ಗುರುಗಳಾಗಿರ್ತಕ್ಕಂಥ ಅಂದರೆ ವಿಜಯದಾಸರ ಗುರುಗಳಾಗಿರ್ತಕ್ಕಂಥ ಪುರಂದರದಾಸರಿದ್ದಾರೆ, ಅವರ ವೇಷದಲ್ಲಿ ಬಂದು ಅವರ ನಾಲಿಗೆಯಲ್ಲಿ ವಿಜಯದಾಸ ಅಂತ ಬರೆದು, ನಾನು ಬರೆಯಬೇಕಾಗಿದ್ದ 5 ಲಕ್ಷ ಗ್ರಂಥಗಳಲ್ಲಿ 4,25,000 ನಾನು ಮಾಡಿದ್ದೇನೆ. 4,25,000 ಅದು 75 ಅಂತ ಓದ್ಬಿಡ್ತಾರೆ. 25,000 ನೀವು ಉಳಿದಿದ್ದೀನಿ ಮಾಡು, ಇನ್ನು 75,000 ಅವ್ರು ಮಾಡಿ 5 ಲಕ್ಷ ಮಾಡಿಬಿಟ್ರು. ಅದಕ್ಕಾಗಿ ಅವರಿಗೆ ವಿಜಯದಾಸ ಅಂತ ಹೆಸರಿಟ್ಟು, ಅಂತೂ ಅಲ್ಲಿ ಮೂಲದಲ್ಲಿ ಮಾಡಕ್ಕಂಥ ಪಾಪವನ್ನು ಜ್ಞಾನ ಕಾರ್ಯದ ಮೂಲಕವಾಗಿ ಪೂರ್ಣ ಪರಿಹಾರ ಮಾಡಿ ಅವರು ಶುದ್ಧನನ್ನಾಗಿ ಮಾಡಿದರು ಎಂಬುದು ಅಲ್ಲಿ ಮಾಡಿದ್ದು ಇಲ್ಲಿ ಮುಗಿಯುತ್ತದು ಕಾರ್ಯಕ್ರಮ. ಹಾಗಾಗಿ ಅಂತಹ ಒಂದು ನೋಡಿ, ಅಕಸ್ಮಾತ್ ಏನಾದರೂ ಭೃಗುಷಿಗಳು ಏನಾದರೂ ಪರಮಾತ್ಮನ ಎದೆಗೆ ಒದಲಿಲ್ಲ ಅಂದರೆ, ಕೊಲ್ಲಾಪುರದಲ್ಲಿ ಲಕ್ಷ್ಮೀದೇವಿ ಇಲ್ಲ, ತಿರುಪತಿಯಲ್ಲಿ ಶ್ರೀನಿವಾಸ ಇಲ್ಲ, ನಮಗೆ ಲಡ್ಡು ಇಲ್ಲ, ಈ ಲಡ್ಡು ಗಲಾಟೆ ನಡೀತಾ ಇದ್ದಿಲ್ಲ. ಹಾಗಾಗಿ ಇದೆಲ್ಲ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಭೃಗುಷಿಗಳ ಪಾತ್ರ ಎಷ್ಟಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅಂತೂ ಪರಮಾತ್ಮ ಏನಿದ್ದಾನೆ ಲಕ್ಷ್ಮೀದೇವಿಯನ್ನು ಹುಡ್ಕೊಂಡು ಹೋಗ್ತಾ ಇದ್ದಾನೆ. ವೈಕುಂಠ ಖಾಲಿನ ತಿಳ್ಕೊಂಬಿಡ್ಬೇಡಿ ಆಮೇಲೆ. ಅದಕ್ಕೆ ಮಾಯಾವಿ ಪರಮಾನಂದಂ ಎಂಬುದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಪರಮಾತ್ಮ ನಾವು ಕೂಡ ನಮ್ಮ ದೇಹ ಇರತಕ್ಕಂಥ ಪರಮಾತ್ಮನನ್ನು ಸಾಲಿಗ್ರಾಮದಲ್ಲಿ ಆವಾಹನೆ ಮಾಡಿ ಬಿಂಬ ಆವಾಹನೆ ಮಾಡಿಬಿಡ್ತೇವೆ. ಹಾಗೆ ನಮ್ಮ ದೇಹ ಖಾಲಿನ ಪರಮಾತ್ಮ, ನಾವು ಖಾಲಿ ಅದನ್ನು ಬದುಕಿರೋದು ಹೇಗೆ? ಆದ್ದರಿಂದ ಇನ್ನೊಂದು ರೂಪ ಇದ್ದೇ ಇರುತ್ತೆ. ಹಾಗೆ ಮಾಯಾವಿ, ಅದಕ್ಕೆ ಮಾಯಾವಿ ಅಂತ ಹೆಸರು. ಮಾಯಾ ಅಂದರೆ ಲಕ್ಷ್ಮೀದೇವಿ, ಅದನ್ನು ಅವಿ ಎಂದು ರಕ್ಷಣೆ ಮಾಡತಕ್ಕಂಥ ಪರಮಾತ್ಮ ಇದ್ದಾನಲ್ಲ ಅವನು ಮಾಯಾವಿ. ಪರಮಾನಂದಂ ವೈಕುಂಠಂ ತ್ಯಕ್ತ್ವ, ಪರಮಾನಂದ ಸ್ವರೂಪಭೂತವಾದ ವೈಕುಂಠವನ್ನು ಬಿಟ್ಟು ಅಲ್ಲೇನಿದೆ ಪರಮಾನಂದಂ ಅನ್ಯತ ಸ್ವರೂಪಂ ತ್ಯಕ್ತ್ವ, ಒಂದು ರೂಪ ಅಲ್ಲೇ ಇಟ್ಟು ಅಂತ ಅರ್ಥ. ವೈಕುಂಠದಲ್ಲೇ ಒಂದು ರೂಪ ಇಟ್ಟು ಇನ್ನೊಂದು ರೂಪ ತೆಗೆದುಕೊಂಡು ಕೆಳಗಡೆ ಬಂದ ಲಕ್ಷ್ಮೀದೇವಿ ಹುಡುಕೊಂಡು. ಲಕ್ಷ್ಮೀದೇವಿ ಎಲ್ಲೆಲ್ಲಿ 56 ದೇಶಗಳನ್ನು ಹುಡುಕಿದಂಥವನು, ಎಲ್ಲೂ ಸಿಗಲಿಲ್ಲ. ಕಡೆಗೆ ಒಂದು ಹುತ್ತದಲ್ಲಿ 10,000 ವರ್ಷ ಪರಮಾತ್ಮ ಅಲ್ಲಿದ್ದ. ಹುತ್ತದಲ್ಲಿ 10,000 ವರ್ಷ ಪರಮಾತ್ಮ ಅಲ್ಲಿದ್ದಂತೆ. ಹೀಗಾಗಿ ಆ ಪರಮಾತ್ಮನ ವ್ಯಾಪಾರ ಹೀಗಿದೆ. ಒಂದು ಸಾರಿ ನಾರದರು ಬಂದು ಹೇಳ್ತಾರೆ, ಈಗ ಏನು ಮಾಡಬೇಕು? ವೈಕುಂಠದಿಂದ ಪರಮಾತ್ಮ ಬರಬೇಕು.
ನಾರದರು ಬಂದು ಕೇಳ್ತಾ ಇದ್ದಾರೆ ಪರಮಾತ್ಮ, ನೀನು ವೈಕುಂಠದಿಂದ ಭೂಮಿಗೆ ಬಂದುಬಿಟ್ರೆ ನಿನ್ನ ಭಕ್ತರೆಲ್ಲರೂ ಕೂಡ ಸುಖವಾಗಿರ್ತಾರೆ, ನಿನ್ನ ದರ್ಶನ ಮತ್ತು ನಿನ್ನ ಒಂದು ಆಶೀರ್ವಾದಾದಿಗಳು ನಿನ್ನ ಕೃಪಾದೃಷ್ಟಿಯಿಂದ ಎಲ್ಲ ಕಷ್ಟ ಕಳ್ಕೊತ ನೀನು ಬರಬೇಕು ಅಂತ ಅವ್ರು ಹೇಳಿಕೊಳ್ಳಿ ಶೇಷದೇವ ಅಲ್ಲೇ ಇರ್ತಾನೆ. ನಾನೇನು ಹೇಳಿಕ್ಕೆ ಬಂದಿದ್ದೀಗ ಅಂದರೆ ಪರ್ವತದಲ್ಲಿ ಶೇಷದೇವ ಇದ್ದಾನೆ ಅಂತ ಹೇಳಿಕ್ಕೆ ಇಷ್ಟು ಕಥೆ ಹೇಳಬೇಕಾಯಿತು. ಅದಕ್ಕೆ ಶ್ರೀನಿವಾಸ ಕಲ್ಯಾಣ ಅಂದರೆ ಬರೀ ನಾವು ಕಲ್ಯಾಣ ಅದ್ಭುತ ಗಾತ್ರ ಹೇಳಿಬಿಟ್ಟು ಶ್ರೀನಿವಾಸ ಕಲ್ಯಾಣ ಮುಗಿಸ್ಬಿಡ್ತೀವಿ ಅಂದರೆ ಹಾಗೆಲ್ಲ ಮುಗಿಯೋದಿಲ್ಲ ಅದು. ಯಾಕೆ ಒಂದೊಂದಕ್ಕೆ 12 ಪುರಾಣದಲ್ಲಿ ಲಿಂಕ್ ಕೊಟ್ಟಿದ್ದಾರೆ ವೇದವ್ಯಾಸ ದೇವರು. ಅದು ಸರಿಯಾಗಿ ನಾವು ತಿಳ್ಕೊಂಡು ಮಾಡಿದರೆ ಒಂದು ಸ್ಪಷ್ಟ ಚಿತ್ರಣ ಬರ್ಬೋದು.